ಅಬು ನ್ಯೂಸ್ಗೆ ಸ್ವಾಗತ. ನಾನು ಜಹೀರ್. ನಮ್ಮ ನಡೆ ಸತ್ಯದ ಕಡೆ. ಸಿಂದಗಿ ನಗರದ ಪಾರ್ವತಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಯುವಕನೊಬ್ಬ ಮೃತಪಟ್ಟಿರುವ ಘಟನೆ ನಡೆದಿದೆ. ಮೃತ ಯುವಕನನ್ನು ಸಿಂದಗಿ ತಾಲೂಕಿನ ಯರಗಲ್ ಬಿಕೆ ಗ್ರಾಮದ 25 ವರ್ಷದ ಮಹಾಂತೇಶ ಸುಳುಳ್ಳಿ ಎಂದು ಗುರುತಿಸಲಾಗಿದೆ. ಈ ಸಾವಿನ ಬೆನ್ನಲ್ಲೇ ವೈದ್ಯರ ನಿರ್ಲಕ್ಷ್ಯದ ಆರೋಪ ಕೇಳಿ ಬಂದಿದ್ದು, ಆಸ್ಪತ್ರೆ ಎದುರು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಮೃತನ ಸಂಬಂಧಿಕರು ವೈದ್ಯರ ನಿರ್ಲಕ್ಷ್ಯವೇ ಸಾವಿಗೆ ಕಾರಣ ಎಂದು ಆರೋಪಿಸಿದ್ದಾರೆ. ಆಸ್ಪತ್ರೆ ಮುಖ್ಯ ವೈದ್ಯರು ವಿದೇಶ ಪ್ರವಾಸದಲ್ಲಿದ್ದ ಕಾರಣ ಸಮರ್ಪಕ ಚಿಕಿತ್ಸೆ ದೊರೆಯಲಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅವರಿಗೆ 1ನೇ ತಾರೀಕಿಗೆ ಬಂದು ದೊಡ್ಡ ತೋರಿಸ್ಕೊಂಡು ಹೋದೇವ್ರಿ. ತೋರಿಸ್ಕೊಂಡು ಹೋದಿಂದ ಏನದ ಆಯ್ತು ರೀ, ನಾವು ಟ್ರೀಟ್ಮೆಂಟ್ ಮಾಡ್ತೀವಿ, ನಿಮ್ಗೆ ಕಳ್ಳಿಗೆ ಬಾವು ಬಂದವ, ಕಳ್ಳಿಗೆ ಪಿತ್ತಕೋಶಕ್ಕೆ ಬಾವು ಬಂದವನ ಆಯ್ತು ತೋರೈತೆ ಟ್ರೀಟ್ಮೆಂಟ್ ಗುಯಿ ಕೊಟ್ರೆ 2-3 ದಿನ ಆರಾಮಾಗಲಿಲ್ಲ. ಮತ್ತು ಹೊಳ್ಳಿ ಬಂದೇನದ ಡೇ ಕೇರ್ ಮಾಡ್ಕೊಳಕ್ಕೆ ನಿನ್ನೆ ಮೊನ್ನೆ ಒಂದಿನ ಡೇ ಕೇರ್ ಮಾಡ್ಕೊಂಡೆವು. ನಿನ್ನೆ ಬಂದೇನಂದ್ರೆ ಮುಂಜಾನೆ ಬಂದಿವಿ, 10ಕ್ಕೆ ಬಂದು ಅಡ್ಮಿಟ್ ಇದ್ದೆವು. ಮತ್ತೇನದ ನಿನ್ನೆ ಹೇಳಿನಿ, ನಿಮ್ಮ ಡಾಕ್ಟ್ರ್ ಇಲ್ಲ, ಮತ್ತೊಬ್ರು ನಾವು ಬೇರೆ ಕಡೆ ಹೋಗ್ತೀವಿ ಅಂತ ಅಂದಿವಿ. ಅವ್ರಿಗೆ ಹೇಳ್ದವ ಇಲ್ರಿ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ ಅಂತಂದ್ರೆ ಅದೇನದ ನಾವು ಇಲ್ಲಿ ಮಾಡ್ತಾ ತೋರ್ತೀವಿ ಅಂದ್ರೆ ಕಡಿಮೆ ಆಗ್ತಂದ್ರೆ ನಿನ್ನೆ ರಾತ್ರಿ ಏನು ಬೇಕಾದಂಗೆ ಮುಂಜಾನೆ ಬೇಕಾದಂಗೆ ಮಾತಾಡ್ಯಾನ. ಮುಂಜಾನೆ ಸ್ವಲ್ಪ ಇದನ್ನು ಮಾಡೋಣ, ಅದೇನೋ ECG ಏನೋ ರಿಪೋರ್ಟ್ ನೋಡಿದ್ರು. ರಿಪೋರ್ಟ್ ನೋಡೋಣ, ಎಲ್ಲ ರಿಪೋರ್ಟ್ ತೊಗೋದಕ್ಕೆ ಏನದ ತೊಗೊಂಡು ಹೋಗಿ ಬಂದಿವಿ. ರೆಫರ್ ಮಾಡಿ ಮತ್ತೊಂದು ಕಡೆಗೆ ತಳಿಕೆ ಏನೋ ರೆಫರ್ ಮಾಡಿ ಬರೆದು ಕೊಟ್ಟರು. ನಾ ಇಲ್ಲಿಂದ ದಿನ ದೇವ್ರ ಪ್ರೀತಿ ದಾಟಿತಿಲ್ಲ, ದೇವ್ರ ಪ್ರೀತಿ ಸೈನೆ ನಾವು ಬೇರೆ ಕಡೆ ಹೋಯ್ತೀವಿ ಅಂತಂದ್ರೆ ನಾವು ನೋಡ್ತೀವಿ ಅಂತಂದ್ರು. ನಾವು ನೋಡಿ ಡಾಕ್ಟ್ರ್ ಇಲ್ಲಿಲ್ರಿ, ಡಾಕ್ಟರ್ ಅಂದ್ರೆ ಡಾಕ್ಟ್ರ್ ಇಲ್ಲಿಲ್ರಿ. ಟ್ರೀಟ್ಮೆಂಟ್ ಮಾಡಿದ್ರು ನರ್ಸ್ಕೊಳ್ರಿ ಅವರು ಮಾಂತೇಶ್ ಸುಳ್ಳಳ್ಳಿ, ಯರಗಲ್ ಬಿಕೆ, ಗುತ್ರಿ ಗ್ರಾಮ ಪಂಚಾಯತ್ ಕಂಪ್ಯೂಟರ್. ಯುವಕನ ಸಾವಿನ ಸುದ್ದಿ ತಿಳಿಯುತ್ತಿದ್ದಂತೆ ಕುಟುಂಬಸ್ಥರು ಹಾಗೂ ಗ್ರಾಮಸ್ಥರು ಆಸ್ಪತ್ರೆಯ ಮುಂದೆ ಜಮಾಯಿಸಿ ಪ್ರತಿಭಟನೆಗೆ ಮುಂದಾದರು. ಈ ವೇಳೆ ಕೆಲ ಕಾಲ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದ್ದು, ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಪರಿಸ್ಥಿತಿಯನ್ನು ನಿಯಂತ್ರಿಸಿದರು. ಪ್ರತಿಭಟನಾಕಾರರೊಂದಿಗೆ ಮಾತುಕತೆ ನಡೆಸಿ ಪರಿಸ್ಥಿತಿಯನ್ನು ಶಾಂತಗೊಳಿಸಿದರು. ಆಸ್ಪತ್ರೆ ಆಡಳಿತ ವೈದ್ಯರು ನಿರ್ಲಕ್ಷ್ಯದ ಆರೋಪವನ್ನು ತಳ್ಳಿ ಹಾಕಿದ್ದಾರೆ. ಸದ್ಯ ಈ ಪ್ರಕರಣ ಕುರಿತು ಪೊಲೀಸರು ಮಾಹಿತಿ ಸಂಗ್ರಹಿಸುತ್ತಿದ್ದು, ಆಸ್ಪತ್ರೆ ಆಡಳಿತದ ಹೇಳಿಕೆ, ವೈದ್ಯಕೀಯ ದಾಖಲೆಗಳು ಹಾಗೂ ತನಿಖೆಯ ಬಳಿಕವೇ ಯುವಕನ ಸಾವಿಗೆ ನಿಖರ ಕಾರಣ ಏನು ಎಂದು ಸ್ಪಷ್ಟವಾಗಲಿದೆ. ಪೇಷಂಟ್ ಏನು ಅಂತಂದ್ರೆ ನಾವೆಲ್ಲ ಎಕ್ಸ್ಪೀರಿಯನ್ಸ್ ಇದ್ದವರೇ ಇದೀವ್ರಿ. ಇಲ್ಲಿ ಯಾರು ಎಕ್ಸ್ಪೀರಿಯನ್ಸ್ ಇಲ್ಲಾರ ಯಾರು ಬರಂಗಿಲ್ಲ ಹಾಸ್ಪಿಟಲಿಗೆ. ಪೇಷಂಟ್ ಬಂದಿದ್ದು ಹೊಟ್ಟೆ ನೋವು ಅಂತ ಬಂದಿದ್ದು, ಮೇನ್ ಪೇಷಂಟ್ ಬಂದಿದ್ದು. ಅವರಿಗೆ 4-5 ದಿವಸದಿಂದ ಏನ್ ಒಂದ್ ಹನಿ ನೀರ್ ಕುಡಿದ್ರೂ ವಾಮಿಟ್ ಆಗ್ತಿತ್ತಂತ, ಹೊಟ್ಟೆ ಏನು ಕಡಿಮೆ ಆಗತ್ತಿಲ್ಲ ಅಂತೇಳಿ ಬಂದಿದ್ರು. ಒಂದಿನ ಏನ್ ಮಾಡಿದ್ರು, ತಲೆನ್ ಹೋಗಿ ಬಂದು ಹಚ್ಕೊಂಡ್ ಮಾಡಿದ್ರು. ನೈಟ್ ಏನಾಯ್ತಂತ ಸಿವಿಯರ್ ಹೊಟ್ಟೆ ನೋವು ಅಂತೇಳಿ ನಿನ್ನೆ ಬೆಳಗ್ಗೆ ಬಂದ್ರು. ಏನಂದ್ರೆ ಇಲ್ರಿ ಮೇಡಮ್, ನಮ್ಗೆ ಫುಲ್ ಹೊಟ್ಟೆ ಬಹಳ ತ್ರಾಸ ಆಗೈತಿ, ರಾತ್ರಿ ನಮ್ಗೆ ಹೊಟ್ಟೆ ತಾಳ್ಕೊಳಕ್ ಆಗಿಲ್ಲ ಅಂತ. ಹಂಗಿದ್ರೆ ಅಡ್ಮಿಟ್ ಆಗ್ರಿ, ಏನಾರ ಇದ್ರು ನಮ್ಮ ಹತ್ರ ನೈಟ್ ಏನಾರ ಎಮರ್ಜೆನ್ಸಿ ಇದ್ರು ನಾವು ಟ್ರೀಟ್ಮೆಂಟ್ ಮಾಡ್ತೀವಿ ಅಂತೆಲ್ಲ ಹೇಳಿದೆ. ಸರಿ ರೀ ಅಂತ ಅಡ್ಮಿಟ್ ಮಾಡಿದ್ರೆ, ಹಂಗೇನಾದ್ರು ಆದ್ರೆ ನಾನು ಮುಂದೆ CT ಸ್ಕ್ಯಾನ್ ಮಾಡಿಸ್ತೀನಿ ಅಂತಾನು ಹೇಳಿದೆ, ಇನ್ ಕೇಸ್ ಕಮ್ಮಿ ಆಗಿಲ್ಲ ಅಂತಂದ್ರೆ. ಅವಾಗ ಏನ್ ಮಾಡಿದ್ವಿ, ರಿಪೋರ್ಟ್ ಪ್ರಕಾರ ಅವರಿಗೆ ಕೋಲಿಸಿಸ್ಟೈಟಿಸ್ ಅಂತ ಐತಿ, ಗಾಲ್ ಬ್ಲಾಡರ್ ಸ್ವಲ್ಪ ಉಬ್ಕೊಂಡೈತಿ, ಗಾಲ್ ಬ್ಲಾಡರ್ ಪ್ರಾಬ್ಲಮ್ ಅವರಿಗೆ. ಗಾಲ್ ಬ್ಲಾಡರ್ ಪ್ರಾಬ್ಲಮ್ ಅಂದ ತಕ್ಷಣ ಈಗ ನಾವೇನ್ ಮಾಡಿದ್ವಿ, ಅದ್ರದ್ದು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ವಿ. ಇವಾಗ ನಾವು ಎಲ್ಲ ಅಪ್ಡೇಟ್ ಎಲ್ಲ ಸರಿಗೆ ಕೊಟ್ಟು ಎಲ್ಲ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟ್ ಮಾಡಿದ ತಕ್ಷಣ ಏನಾಯ್ತು, ಬ್ಲಡ್ ಟೆಸ್ಟ್ ಎಲ್ಲ ಮಾಡ್ಕೊಂಡ್ವಿ. ಗಾಲ್ ಬ್ಲಾಡರ್ದು ಮತ್ತೆ ಲಿವರ್ ಒಂದೇ ಪ್ಲೇಸಿಗೆ ಇರ್ತೈತಿ. ಲಿವರಿಗೆ ಏನಾರ ಪೆಟ್ಟು ಬಿದ್ದೈತೆ ಏನೋ ಅಂತೇಳಿ ಲಿವರ್ ಟೆಸ್ಟ್, ಕಿಡ್ನಿ ಟೆಸ್ಟ್ ಎಲ್ಲ ಮಾಡಿಸಿದ್ವಿ. ಲಿವರಿಗೂ ಸ್ವಲ್ಪ ಪ್ರಾಬ್ಲಮ್ ಬಂದಿತ್ತು, ಅಂದ್ರೆ ಜಾಂಡಿಸ್ ಅಂತೀವಲ್ಲ, ಜಾಂಡಿಸ್ ಆಗಿತ್ತು. ಮತ್ತೆ ಕಿಡ್ನಿನೂ ಬಾವು ಬಂದಿತ್ತು. ಅದು ಎಲ್ಲ ಅವ್ರಿಗೆ ನಿನ್ನೆ ಎಕ್ಸ್ಪ್ಲೇನ್ ಮಾಡಿದೆ, ಇಲ್ಲರಿ ಅದು ಟ್ರೀಟ್ಮೆಂಟ್ ಒಳಗೆ ಕ್ಲಿಯರ್ ಆಗ್ತೈತಿ ಅಂತೇಳಿ. ಬಟ್ ನಿನ್ನೆ ರಾತ್ರಿ ತನಕ ಪೇಷಂಟಿಗೆ ಒಂದ್ ಹನಿನೂ ನೀರು ಕೊಡಬಾರ್ದು ಅಂತೇಳಿ ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಪ್ರಕಾರ ಆ ಥರ ಇತ್ತು. ನೈಟ್ 9 ಗಂಟೆ 8-8:30 9 ಗಂಟೆ ತನಕ ಪೇಷಂಟ್ ಫುಲ್ NBMA ಇತ್ತು. 9 ಗಂಟೆ ಆದ್ಮೇಲೆ ಸ್ವಲ್ಪ ನೀರು ಕೊಟ್ವಿ, ವಾಮಿಟ್ ಏನೂ ಆಗ್ಲಿಲ್ಲ. ಆಮೇಲೆ ಸ್ವಲ್ಪ ತನ ಆದ್ಮೇಲೆ ಅವ್ರ ಪೇಷಂಟ್ ಅಟೆಂಡರ್ ಬಂದ್ ಕೇಳಿದ ತಕ್ಷಣ ಅವ್ರಿಗೆಲ್ಲ ಏನ್ ಸಾಫ್ಟ್ ಫುಡ್ ಏನಾರ ಕೊಡ್ರಿ ಲಿಕ್ವಿಡ್ ಅಂತ ಹೇಳಿ ಅವ್ರ ಏನೋ ಜ್ಯೂಸ್ ಏನೋ ಕುಡ್ಸಿದ್ರಂತ. ರಾತ್ರಿ ಎಲ್ಲ ಅಬ್ಸರ್ವ್ ಮಾಡಿವಿ ಪೇಷಂಟಿಗೆ. ಬಟ್ ಪೇಷಂಟಿಗೆ ವಾಮಿಟಿಂಗ್ ಅದು ಏನೂ ಆಗಿಲ್ಲ. ಮುಂಚೆ ಹೆಂಗಂತಂದ್ರೆ ಒಂದ್ ಹನಿ ನೀರ್ ಕುಡಿದ್ರೇನು ವಾಮಿಟ್ ಆಗ್ತಿತ್ತು ಅವರಿಗೆ.
ಅವ್ರೇನೋ ಬಂದ ತಕ್ಷಣ ಏನ್ ಹೇಳಿದ್ರು, ನಾನು ಹಿಸ್ಟ್ರಿ ಕೇಳಿದಾಗ ಅವ್ರು ಬೈಪಾಸ್ ಸರ್ಜರಿ ಏನೋ ಆಗಿತ್ತು 10 years ಬ್ಯಾಕ್ ಅಂತ ಹೇಳಿದ್ರು. ನಾನು ಅದಕ್ಕೆ ನಾನು ಕೇಳಿದೆ ಕರೆಕ್ಟ್ ಆಗಿ ಫಾಲೋ ಅಪ್ ಕರೆಕ್ಟ್ ಮಾಡತ್ತಾರಿಲ್ರಿ, ಅವು ಮೆಡಿಸಿನ್ಸ್ ಎಲ್ಲ ಕರೆಕ್ಟ್ ತಗೋತಾರಿಲ್ಲ ಅಂದ್ರೆ ಇಲ್ರಿ ಮೇಡಮ್ ಅದ್ರದ್ದು ಏನೂ ಪ್ರಾಬ್ಲಮ್ ಇಲ್ಲ, ನಮ್ಗೆ ಅದೆಲ್ಲ ತಗೋತಾರೆ ಅಂತಂದ್ರು. ಅದು ತಗೋತಾರ ಅಂದ ತಕ್ಷಣ ನಾವು ಅಬ್ಡೋಮೆನ್ ಪೇನ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ವಿ. ಅದ್ರದ್ದು ಪ್ರಕಾರ ಪೇಷಂಟ್ ನಮಗೆ ಸ್ಪಂದನೆ ಮಾಡ್ತು. ಪೇಷಂಟ್ ಏನ್ ಹೊಟ್ಟೆ ನೋವು ಕಮ್ಮಾಯ್ತು, ವಾಂತಿ ಕಮ್ಮಾಯ್ತು, ರಾತ್ರಿ ತನಕ ಏನೂ ಪ್ರಾಬ್ಲಮ್ ಇರಲಿಲ್ಲ. ಮುಂಜಾನೆ ಇದ್ದು ಮುಂಜಾನೆ ಇದ್ದು ಪೇಷಂಟ್ ಎಲ್ಲ ವಾಕ್ ಮಾಡಿದಾರಂತೆ ಇಲ್ಲ ಹಾಸ್ಪಿಟಲ್ ಒಳಗೆ. ಒಮ್ಮೆ ಸಡನ್ ಆಗಿ ಅದೇನೋ ಸ್ವಲ್ಪ ಉಸಿರಾಡಾಗ ಏನೋ ತೊಂದರೆ ಅಂತ ಹೇಳಿದ್ರು. ನೆಬ್ಬೆಲ್ಲ ಹಚ್ಕೊಂಡು ನೋಡಿದ್ವಿ. ಆಮೇಲೆ ಸ್ವಲ್ಪ ಜಾಸ್ತಿನೇ ತೊಂದರೆ ಅಂದ ತಕ್ಷಣ ಎಕ್ಸ್ರೇ ಮಾಡಿಸಿದ್ವಿ. ಎಕ್ಸ್ರೇ ಒಳಗೆ ಸ್ವಲ್ಪ ಎದಿ ತುಂಬ್ಕೊಂಡಂಗಾಗಿ ಕಾರ್ಡಿಯೋಮೆಗಾಲಿ ಅಂತ ಬಂತು. ಅದ್ರ ತಕ್ಷಣ ಅದು ಆದ್ಮೇಲೆ ECG ಮಾಡಿದ್ವಿ. ECG ಒಳಗೆ ವೇರಿಯೇಷನ್ ಬಂದಿತ್ತು. ಹಂಗಾಗಿ ECG ವೇರಿಯೇಷನ್ ಆದ ತಕ್ಷಣ ಅದು ಕಾರ್ಡಿಯಾಕ್ ಯಾರಿಗೆ ಯಾವ ಮೂಮೆಂಟ್ ಏನಾಗ್ತೈತೆ ಅಂತ ಹೇಳಕ್ ಆಗಂಗಿಲ್ಲ. ಹಂಗ ECG ವೇರಿಯೇಷನ್ ಆದ ತಕ್ಷಣ ಇಲ್ಲಿ ನಮ್ಮ ಹತ್ರ ಟ್ರೀಟ್ಮೆಂಟ್ ಆಗಲ್ಲ, ಬಿಜಾಪುರ್ ಕರ್ಕೊಂಡು ಹೋಗ್ರಿ ಅಂತೇಳಿ ಬಿಜಾಪುರ್ ರೆಫರ್ ಮಾಡಿ ಕಳ್ಸಿದ್ವಿ ರೀ ನಾವು. ಕಾರ್ಡಿಯಾಕ್ ಮೂಮೆಂಟ್ ಯಾರಿಗೆ ಏನಾಗ್ತೈತಿ, ಯಾವ ಮೂಮೆಂಟ್ ಒಳಗೆ ಕಾರ್ಡಿಯಾಕ್ ಆಗ್ತೈತಿ ಅಂತ ಯಾರಿಗೂ ಗೊತ್ತಿರಂಗಿಲ್ರಿ. ಇದೇ ಪೇಷಂಟ್ ಮುಂಚೆ 6 ತಿಂಗಳಿಗಿಂತ ಮುಂಚೆ ನಮ್ಮ ಹತ್ರ ಬಂದು ಫುಲ್ ಎತ್ಕೊಂಡ್ ಬಂದು ಕರ್ಕೊಂಡ್ ಬಂದು ಅಡ್ಮಿಟ್ ಮಾಡಿ ಫುಲ್ ಆರಾಮ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ ಅವರಿಗೆ. ಅವಾಗ ಏನು ಪ್ರಾಬ್ಲಮ್, ಅವಾಗೆಲ್ಲ ಫುಲ್ ಸ್ಟೇಬಲ್ ಆಯ್ತು ಪೇಷಂಟ್. ಡಾಕ್ಟರ್ಸ್ ಅಂದ ತಕ್ಷಣ ಫಸ್ಟ್ ಬಂದಾಗ ನಾನಿದ್ದೆ, ಆಮೇಲೆ ಡಾಕ್ಟರ್ಸ್ ನಾವು ರೌಂಡ್ಸಿಗೆಲ್ಲ ನಾವು ಎಲ್ಲರೂ ಇರ್ತೀವಿ. BMS ಕಂಪ್ಲೀಟ್ ಆಗೈತೆ. ಕುಟುಂಬಸ್ಥರ ಆರೋಪ ಒಂದು ಕಡೆ ಇದ್ದರೆ ಆಸ್ಪತ್ರೆ ಆಡಳಿತದ ಸ್ಪಷ್ಟನೆ ಮತ್ತೊಂದು ಕಡೆ ಇದೆ. ಒಟ್ಟಿನಲ್ಲಿ ಈ ಪ್ರಕರಣದ ಸತ್ಯಾಸತ್ಯತೆ ಸಮಗ್ರ ತನಿಖೆಯ ಮೂಲಕ ಹೊರಬರಬೇಕು. ತಪ್ಪು ಯಾರದ್ದೇ ಆಗಿರಲಿ ಕಾನೂನಿನ ಮುಂದೆ ಉತ್ತರಿಸಬೇಕು. ಮೃತ ಯುವಕನ ಕುಟುಂಬಕ್ಕೆ ನ್ಯಾಯ ದೊರೆಯಬೇಕು ಹಾಗೂ ತನಿಖೆಯಲ್ಲಿ ತಪ್ಪಿತಸ್ಥರು ಕಂಡು ಬಂದರೆ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂಬುದು ಸಾರ್ವಜನಿಕರ ಹಾಗೂ ಕುಟುಂಬಸ್ಥರ ಆಗ್ರಹವಾಗಿದೆ.